ಜಾರಿಯಾಗಲಿ ಜಾರಿಯಾಗಲಿ ನಿಮ್ಮಂಗ ಮನೆಯಿಲ್ಲರಿ ನಮಸ್ಕಾರ ವೀಕ್ಷಕರೇ, ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಸರ್ಕಾರ ಧೋರಣೆಗೆ ಪ್ರತಿಭಟನೆ. ನವಲ್ಗುಂದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸರ್ಕಾರ ತೋರುತ್ತಿರುವ ವಿಳಂಬ ಧೋರಣೆಯನ್ನು ಖಂಡಿಸಿ ಮಾದಿಗ ಹಾಗೂ ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ಸಮಿತಿಯಿಂದ ಶನಿವಾರ ದಿವಸ ಶಾಸಕರ ಕಚೇರಿ ಎದುರಿಗೆ ತಮಟೆ ಬಾರಿಸುವ ಪ್ರತಿಭಟನೆ ನಡೆಸಿದ್ರು. ಮುಖಂಡ ಶಿವು ಪೂಜಾರ್ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿದ್ದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಜಾರಿಗೊಳಿಸದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿ ಆಯೋಗಕ್ಕೆ ಸರಿಯಾದ ಮಾರ್ಗಸೂಚಿ ನೀಡದೆ ಸಂವ್ಯಾಹರಣ ಮಾಡುತ್ತಿದೆ ಎಂದರು. ಒಳ ಮೀಸಲಾತಿ ಜಾರಿ ಆಗುವವರೆಗೂ ಯಾವುದೇ ಉದ್ಯೋಗ ನೇಮಕಾತಿ ಮಾಡುವುದಿಲ್ಲ ಎಂದು ಸರ್ಕಾರ ನೀಡಿದ್ದ ಭರವಸೆ ಇಂದು ಹುಸಿಯಾಗಿದೆ. ನೇಮಕಾತಿಯ ಘೋಷಣೆಗಳು ವಿವಿಧ ಇಲಾಖೆಯಿಂದ ಬರುತ್ತಲೇ ಇದೆ. ಇದನ್ನು ನಮ್ಮ ಒಕ್ಕೂಟದ ವತಿಯಿಂದ ಉಗ್ರವಾಗಿ ಖಂಡಿಸುತ್ತೇವೆ ಎಂದರು. ಸರ್ಕಾರದ ಈ ಒಳ ಮೀಸಲಾತಿ ವಿರೋಧಿ ಧೋರಣೆಯನ್ನ ಖಂಡಿಸಿ ಇದೇ ಡಿಸೆಂಬರ್ 16ರಂದು ಸೋಮವಾರ ಬೆಳಗಾವಿಯಲ್ಲಿ ಬೃಹತ್ ಹಕ್ಕುತ್ತಾಯ ಸಮಾವೇಶಕ್ಕೆ ಕರೆ ಕೊಡಲಾಗಿದ್ದು ಸುಮಾರು 20,000 ಜನ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಎನ್ಎಚ್ ಕೋನರೆಡ್ಡಿ, ಒಳ ಮೀಸಲಾತಿ ಕೊಡಬೇಕು ಎನ್ನುವ ವಿಚಾರವಾಗಿ ಸದನದಲ್ಲಿ ಹಾಗೂ ಸಂಪುಟದಲ್ಲಿ ಚರ್ಚೆ ಅಂತಿಮ ಹಂತ ತಲುಪಿದ್ದು ಶೀಘ್ರವಾಗಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವುದು. ನಿಮ್ಮ ಮನವಿ ಪ್ರತಿಭಟನೆ ಹಿನ್ನೆಲೆ ಸದನದಲ್ಲಿ ಧ್ವನಿ ಎತ್ತುತ್ತೇನೆ ಎಂದರು. ಈ ವೇಳೆಯಲ್ಲಿ ಫಕೀರಪ್ಪ ಜಕ್ಕಣ್ಣವರ್, ರಾಜು ದೊಡ್ಡಮನಿ, ಸಂಗಪ್ಪ ಮಾದರ್, ಹನುಮಂತಪ್ಪ ಕೆಳಗೇರಿ, ಶಂಕರ್ ಹುನಸಿ ಮರದ್, ದಿಲೀಪ್ ರತ್ನಾಕರ್ ಇತರರು ಹಾಜರಿದ್ದರು. ಜಾತಿಗಳಿಗೆ ಹಂಚ್ಕೊಂಡು ತಿನ್ನುದು ಇದು ಒಳ ಮೀಸಲಾತಿ ಅಂದ್ರ ಅದನ್ನ ಕೊಡ್ಬೇಕಂತೇಳಿ ಈಗ ಸುಪ್ರೀಂ ಕೋರ್ಟ್ ಆದೇಶನೂ ಆಗೈತಿ. ಆದ್ರಿಂದ ಮಾನ್ಯ ಸರ್ಕಾರ, ನಿಮ್ದೇ ಸರ್ಕಾರ ಐತಿ, ನೀವು ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ. ಯಾಕಂದ್ರೆ 30 ವರ್ಷ ಇದಕ್ಕೆ ಎಷ್ಟೋ ಮಂದಿ ನಮ್ಮ ಸಮಾಜದಲ್ಲಿ ಕೈಗಾರ ನೋಡ್ಕೊಂಡ್ರೆ ಸತ್ತು ಹೋಗ್ಯಾರ 8 ಮಂದಿ. ಅದಕ್ಕೆ ಇನ್ನೂ ಇದು ನಮ್ಮ ಮುಂದಕ್ಕೆ ಹಾಕ್ಬಾರ್ದು. ಇದೇ ಅಧಿವೇಶನದಾಗ ಆದ್ರೂ ನಿಮ್ಮದು ಫೋಟೋ ಪೂಜೆ ಮಾಡ್ತೀವಿ ನಮ್ಮ ಮನ್ಯಾಗ. ನಾವು ಸಿದ್ದರಾಮಯ್ಯ ಸರ್ದು ನಿಮ್ಮದು ನಮ್ಮ ತಾಲೂಕಲ್ಲಿ ಇದೇ ಅಧಿವೇಶನ ಆದ್ರ ಇಡೀ ಮಾದಿಗ ಸಮಾಜ ನಿಮ್ಮ ಫೋಟೋ ಹಿಡ್ಕೊಂಡು ನಮ್ಮ ಮನೆಗೆ ಪೂಜೆ ಮಾಡ್ತೇವೆ. ಯಾಕಂದ್ರೆ ಅಷ್ಟು ನೋವಾಗೈತಿ. ಒಕ್ಕೂಟದಿಂದ ಇಂದು ರಾಜ್ಯಾದ್ಯಂತ ನೀವೇನು ಕರೆ ಕೊಟ್ಟಿರಿ, ಆಯಾ ಶಾಸಕರ ಮನೆ ಮುಂದೆ ಅಥವಾ ಕಚೇರಿಗಳ ಮುಂದೆ ತಮಟೆ ಬಡಿಯೋ ಒಂದು ಹೋರಾಟದ ರೂಪರೇಷೆಯನ್ನು ನಾನು ನೋಡಿದ್ವಿ. ಇದು ಭಾಳ ದಿವಸದ ಹೋರಾಟ. ಹಿಂದೆ ಹನುಮಂತಪ್ಪ ಅಲ್ಕೊಡೋರು ನಾವು ಎಲ್ಲರೂ ಕೂಡಿಕೊಂಡು ಧಾರವಾಡದಲ್ಲಿ ಸಭೆ ಮಾಡಿದ್ವಿ. ಆ ಸಭೆ ಆದ ನಂತರ ಪ್ರಾರಂಭ ಆದದ್ದು ಹೋರಾಟ. ನಿಮ್ಮ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆದವು. ಮೊದಲೇಕ ಮಾಧುಸ್ವಾಮಿ ವರದಿ ಎಂದು ಮಾಡಿದರು, ಸದಾಶಿವ ಆಯೋಗದ ವರದಿ ಆಯಿತು. ನಂತರದಲ್ಲಿ ನಾಗಮೋಹನ್ ದಾಸ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಆಯಿತು. ಆ ಸಮಿತಿಗಳಿಗೆ ಇನ್ನೂ ಅದು ಕಾರ್ಯಾರಂಭ ಮಾಡಬೇಕಾಗಿದೆ. ಒಂದು ಯಾವುದೇ ಒಳ ಮೀಸಲಾತಿ ಜಾರಿ ಮಾಡೋ ಪೂರ್ವದಲ್ಲಿ ಈಗಾಗಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಆ ಅಂತಿಮ ಹಂತ ಸರ್ಕಾರ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನನ್ನ ಕರ್ತವ್ಯ. ಆ ಕರ್ತವ್ಯನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುವುದರೊಂದಿಗೆ ತಾವೇನು ಇವತ್ತು ಹೋರಾಟ ಮಾಡಕತ್ತೀರಿ.
ರಾಜಕೀಯವಾಗಿ ದೇವರಿಂದ ಸಿಗಬೇಕಾಯ್ತು ಸ್ವಾತಂತ್ರ್ಯ. ಇದಾಗಿತ್ತು ಇವತ್ತಿನ ಬಂಡಾಯ ಎಕ್ಸ್‌ಪ್ರೆಸ್ ನ್ಯೂಸ್. ನಮಸ್ತೆ.